ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದಂತ ಈ ಸಂದರ್ಭದಲ್ಲಿ ಆ 3 ಜನ ಕೃಷ್ಣ ಜಯರಾವ್ ಅನ್ನುವಂತ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆಯಾಗಿದ್ದಾನೆ, ಅದೇ ಸಾಲಿನಲ್ಲಿ ಆರೋಪಿಗಳಾಗಿ ಕೃಷ್ಣ ಜಯರಾವ್ ಅವರ ತಂದೆ ಜಗನ್ನಿವಾಸ್ ಅವರ ಮಗಳು ವೈಷ್ಣವಿ, ಮತ್ತೆ ಆರೋಪಿಯ ದೊಡ್ಡಪ್ಪ, ಈ 3 ಜನ ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ, ಒಂದು ಸ್ಟೇ ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ ನಲ್ಲಿ ಇದ್ದೇವೆ, ನಮ್ಮ 3 ಜನರನ್ನ ಕೈ ಬಿಡಿ ಅನ್ನೋಂತ ಕೇಸನ್ನ ಇಟ್ಟಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಕೃಷ್ಣ ಜಯರಾವ್ ಒಂದು ರಿಟ್ ಹಾಕ್ತಾರೆ, ನಮ್ಮ FIR ಅನ್ನ ಸ್ಕ್ವಾಶ್ ಮಾಡಿ ಅಂತ. ಹೈಕೋರ್ಟ್ ಏನ್ ಮಾಡುತ್ತೆ, ದೀರ್ಘವಾದಂತ ವಿಚಾರಣೆ ನಡೆಸುತ್ತೆ. ಅದನ್ನ ನೀವೆಲ್ಲರೂ ಇಷ್ಟೊಂದು ನೋಡಿದ್ದೀವಿ. ಈ ದೇಶದಲ್ಲಿ ಯಾರು ಕೊಡದೇ ಇರುವಂತ ಒಂದು ಜಡ್ಜ್ಮೆಂಟ್ ಅನ್ನ ಘನ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತೆ ಅವರ ಕುಟುಂಬದವರು ಯಾರೇ ಇದ್ರೂ ಕೂಡ ಮಗುವಿನ ಕಲ್ಯಾಣಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ 1ನೇ ತಾರೀಕೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನಕ್ಕೆ ಕೊಡಬೇಕು. ಪ್ರತಿ ತಿಂಗಳು ಕೂಡ 75,000 ರೂಪಾಯಿಗಳನ್ನ ಕೊಡಬೇಕು. ಆಗ ಕೊಡ್ತೀನಿ ಅಂದ್ರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ. ಸ್ಟೇ ಕೊಟ್ಟಂತ ಸಂದರ್ಭದಲ್ಲಿ ಅವರೊಂದು ಅಡ್ಮಿಟ್ ಮಾಡ್ಕೋತಾರೆ. ಆ ಮಗುವಿನ ತಂದೆ ಕೃಷ್ಣ ಜಯರಾವ್ ಅನ್ನೋದನ್ನ ಸ್ವತಃ ಅವರು ವಕೀಲರು ಅಲ್ಲಿ ಒಪ್ಕೋತಾರೆ. DMAನಲ್ಲಿ ಅವರ ಅಪ್ಪನೇ ಕೃಷ್ಣ ಜಯರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಆ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇದೆ. DNA ಬಂದ ಮೇಲೆ ಆ ಮಗು ನಮ್ದು ಅಂತ ಅಡ್ಮಿಟ್ ಮಾಡ್ಕೋತಾರೆ. ಆಗ ಕೋರ್ಟ್ ಹೇಳುತ್ತೆ, ನಿಮ್ಮಿಬ್ಬರು ಇದಕ್ಕೆ 20 ವರ್ಷದ ಹುಡುಗಿನ ಅವಳ ಕನಸನ್ನ ಚಿತ್ರ ಮಾಡಿಬಿಟ್ಟು ಮಗುನ ಮತ್ತೆ ಮಗಳನ್ನ 3 ಹೆಣ್ಮಗುನ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು ಅಂದ್ರೆ ನೀವು ಮದುವೆ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಅಭಿಪ್ರಾಯ ಪಡ್ತಾರೆ. ನಡೆಯುತ್ತೆ, ಆ ಚರ್ಚೆ ನಡೆಯುತ್ತೆ. ನೀವು ನೋಡ್ತೀರಿ, ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ತೀರ. ಅದೇ ಮುಂದುವರಿಸಿ ಈ ತರ ಒಂದು ಸ್ಟೇನ ಕೊಡ್ತಾರೆ. ಸ್ಟೇ ಕೊಟ್ಬಿಟ್ಟು ಮುಂದಿನ ತಿಂಗಳು 5ನೇ ತಾರೀಕಿಗೆ ಅದು ಡೇಟ್ ಇದೆ, ಬೆಂಚ್ ಬರುತ್ತೆ. ಅಷ್ಟೊಳಗಡೆ ಇವರು 1ನೇ ತಾರೀಕಿಗೆ ದುಡ್ಡು ಕಟ್ಟಬೇಕು, 75,000 ರೂಪಾಯಿ ಕಟ್ಟಬೇಕು. ಆದ್ರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಆ ಹುಡುಗಿ ಅಕೌಂಟ್ ಹೋಗ್ಲಿಲ್ಲ. ಆ ಹುಡುಗಿ ಅಕೌಂಟ್ ಮತ್ತೆ ಯಾರು ಕಳಿಸ್ಬೇಕು ಅನ್ನೋದನ್ನ ನಾವು ಆ ಸಂಬಂಧಪಟ್ಟಂತ ಸೀನಿಯರ್ ಕೌನ್ಸಿಲ್ ಯಾರು ಆ ಹುಡುಗನ ಪರ ವಾದ ಮಾಡಿದ್ರು ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ. ಕೋರ್ಟ್ಗೂ ಅದು ಮಾಹಿತಿ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ